ಹೆಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನು ಅಂತ ಮುಂದೆ ನೋಡ್ತಾ ಇರಿ. ತುಂಬ ಫುಲ್ಲು ಸ್ಪೆಷಲ್ ಆಗಿರುತ್ತೆ. ಇವತ್ತು ನಂದು ಎಂಗೇಜ್ಮೆಂಟ್ ಮೆಹಂದಿ ಮತ್ತು ಪ್ರಿಪ್ರೇಷನ್ಸ್ ಎಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ. ಕಾಲೇಜ್ ಮುಗಿಸ್ಕೊಂಡು ನನ್ನ ತಂಗಿ ಬಂದಿಲ್ಲ. ನಮ್ಮ ಭಾವ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಎಲ್ಲೋ ಹೋಗಿದ್ರು. ನಮ್ಮ ಪಾಪು ನಮ್ಮ ಅಕ್ಕ ಮನೆಯಿಂದ ರೋಡಲ್ಲಿ ಆಟಾಡ್ತಾ ಇದ್ಲು. ಹಂಗೆ ನಮ್ಮ ಅಕ್ಕನೂ ಮತ್ತು ನನ್ನ ತಂಗಿನೂ ಮಾತಾಡಿಸ್ತಾ ಇದ್ರು ಅವಳನ್ನ. ನಮ್ಮ ಸೋನು ಮತ್ತು ಪಾಪು ಏನೋ ಆಟಾಡ್ತಿದ್ಲು. ನಮ್ಮ ಸೋನು ಏನೋ ರೇಗಿಸ್ತಾ ಇದ್ಲು ಅವಳಿಗೆ. ವಿಡಿಯೋ ಮಾಡ್ಕೊಳ್ಳೋಣ ಮೆಹಂದಿದು ಅಂತ ಅಂದ್ಬಿಟ್ಟು ಈ ಥರ ಫೈನಲ್ ಲುಕ್ಕಿಂಗ್ ಬಂತು ರೆಡಿ ಮಾಡಿರೋದು ನಾವು. ಹಾಗೆ ನನ್ನ ತಮ್ಮನ ಕರ್ಕೊಂಡು ಫ್ರೆಂಡ್ ಮನೆಗೆ ಬಂದೆ. ಉಚ್ಚಿಯಾಗಿ ನಿಂತಿದ್ಲು ಬಿಡಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಕರ್ಕೊಂಡು ಮನೆಗೆ ಬಂದ್ವು. ಆಗಲೇ ಒಂದು ಕೈದು ಮೆಹಂದಿ ಬಿಡಿಸಿದ್ಲು. ಅದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೊಂದು ಕೈದು ಬಿಡಿಸ್ತಾ ಇದ್ಲು. ನಮ್ಮ ಪಾಪು ನನಗೂ ಮೆಹಂದಿ ಬಿಡಿಸ್ಕೊಡು ಅಂತ ಹಠ ಮಾಡ್ತಿದ್ಲು. ಸೊ ಅದಕ್ಕೆ ನಮ್ಮ ಈಶು ಒಳಗೆ ಮೆಹಂದಿ ಬಿಡಿಸ್ಕೊಡ್ತಾ ಇದ್ಲು. ಯಶಿಕಾ ಹಾಯ್ ಮಾಡು. ಯಶಿಕಾ ಹಾಯ್ ಮಾಡು. ಕೆಳಗಡೆ ಕೂತ್ಕೊಂಡು ಮಾಡು. ನನ್ನ ಫ್ರೆಂಡು ಫುಲ್ಲು ಫ್ರೆಂಟ್ ಎಲ್ಲನೂ ಬಿಡಿಸ್ಬಿಟ್ಟು ಹೋದ್ಲು. ಅವ್ರ ಪಪ್ಪ ಕಾಲ್ ಮಾಡಿದ್ರು, ಟೈಮ್ ಆಗಿದೆ ಬಾ ಅಂತ. ಹಾಗೆ ಫುಲ್ಲು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ ನನ್ನ ತಂಗಿ ನನಗೆ ಊಟ ಮಾಡಿಸ್ತಾ ಇದ್ಲು. ಇನ್ನೂ ಬ್ಯಾಕ್ ಸೈಡ್ ಬಿಡಿಸ್ಕೋಬೇಕಿತ್ತು. ಊಟ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಇಬ್ಬರು ಊಟ ಮಾಡ್ತಾ ಇದ್ವಿ. ನಮ್ಮ ಮಮ್ಮಿ ಅಲ್ಲೇ ಕೂತಿದ್ರು. ನನ್ನ ತಂಗಿ ಇನ್ನೊಬ್ಳು ತಂಗಿ ಊಟ ಮಾಡ್ತಾ ಇದ್ಲು. ನಮ್ಮ ದೊಡ್ಡಮ್ಮ ಹಂಗೆ ಕೂತಿದ್ರು. ಆ್ಯಂಡ್ ಫ್ರೆಂಡ್ಸ್, ನನ್ನ ತಂಗಿ ನನಗೆ ಇದು ಬ್ಯಾಕ್ ಸೈಡ್ ಮೆಹಂದಿ ಬಿಡಿಸ್ಕೊಡ್ತಾ ಇಲ್ಲ. ಅವ್ಳ ಫ್ರೆಂಡ್ ಜೊತೆಲಿ ಫೋನಲ್ಲಿ ಮಾತಾಡ್ಕೊಂಡು ನಮ್ಮ ಅಜ್ಜಿ ಅಲ್ಲಿ ಮಲಗಿದ್ರು. ನಮ್ಮ ಖುಷಿ ವೀಡಿಯೋ ಮಾಡ್ತಾ ಇದ್ಲು. ಅವಳು ಮೆಹಂದಿ ಬಿಡಿಸೋದೆಲ್ಲನೂ ಹೇಗೆ ಬಿಡಿಸಿದಾಳೆ ನೋಡಿ ಬ್ಯಾಕ್ ಸೈಡು. ಇವಳು ಬರೀ ಫೋನ್ ನೋಡ್ಕೊಂಡೆ ಕೂತಿರ್ತಾಳೆ. ಹೆಂಗ್ ಮಾಡ್ತಾಳೆ ಅಂದ್ರೆ ನನಗೆ ತುಂಬಾ ಬೇಜಾರಾಯ್ತಿದೆ. ಅಷ್ಟು ಬೇಜಾರು ಮಾಡ್ತಾಳೆ ನನಗೆ. ಬರೀ ಫೋನಲ್ಲೇ ಇರ್ತಾಳೆ. ಮಖ ಮುಚ್ಕೊಂಡವಳೆ ನೋಡಿ ಗರ್ಲ್ಸ್. ಮಕ್ಕ ತೆಗೀರಿ, ಯಾರು ನೋಡ್ಕೊಳಕ್ಕಿಲ್ಲ ನಿನ್ನ. ಅವಳು ತೆಗಿಯಲ್ವಂತೆ. ನೋಡಿ ನೋಡಿ, ಈಗ ಈ ಕೈ ಮುಡ್ಸಾಯ್ತು. ಇವಾಗ ಈ ಕೈ ಬಿಡಿಸಿದ್ದಾರೆ ನೋಡಿ. ಇವಳೇ ನಮ್ಮಕ್ಕ, ಇವಳೇ ನಮ್ಮಕ್ಕ. ಅವಳು ಮಕ್ಕ ತೋರ್ಸಕ್ಕಿಲ್ವಂತೆ, ನಾಚಿಕೆ ಅಂತೆ. ನಿಮ್ ನೋಡಿದ್ರೆ ಇವಾಗ ನಮ್ಮ ಅಜ್ಜಿನ ತೋರಿಸ್ತೀನಿ ಬನ್ನಿ. ಕಷ್ಟ ಸುಖ ಮಾತಾಡ್ಕೊತವ್ರಿ ಇವರು. ನಮ್ಮ ಸುಂದ್ರಿ ಅಂತ, ಇವ್ರು ಸುಸಿಯ ಅಂತ, ಇವಳು ಯಶಿಕಾ ಅಂತ. ನೋಡಿ ಕಷ್ಟ ಸುಖ ಮಾತಾಡ್ಕತಿದ್ದಾರೆ. ಆಯ್ತು ಇವಾಗ. ಆ್ಯಂಡ್ ಫ್ರೆಂಡ್ಸ್, ನನಗೆ ನನ್ನ ತಂಗಿ ಸಕ್ಕರೆ ನೀರನ್ನ ಕೈಗೆ ಹಚ್ತಾ ಇದ್ದಾಳೆ ಮೆಹಂದಿಗೆಲ್ಲನೂ. ಇನ್ನೊಬ್ಳು ಫೋನಲ್ಲಿ ಮಾತಾಡ್ತಾ ಇನ್ನೊಂದು ಕೈಗೆ ಬಿಡಿಸ್ತೀನಿ, ಇದು ಕ್ಯಾಪ್ ಹಾಕ್ತೀನಿ ಅಂತ ಏನೋ ನೋಡ್ತಾ ಇದ್ಲು. ನಮ್ಮ ಅಜ್ಜಿ ಆ ಕಡೆ ತಿರ್ಕೊಂಡು ಮಲಗಿದ್ರು. ಹಾಗೆ ಹಚ್ತಾ ಇದ್ಲು. ಆ್ಯಂಡ್ ಫೈನಲಿ ನನ್ನ ಮೆಹಂದಿ ಲುಕ್ ನೋಡಿ ಹೆಂಗಿದೆ. ನೈಟು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೈಟು ಎಲ್ಲರೂ ಮೆಹಂದಿ ಬಿಡಿಸ್ಕೊಂಡು ಮಲ್ಕೊಳ್ಳೋದು 12 ಗಂಟೆ ಆಯಿತಾ. ಸೊ ಅದಕ್ಕೆ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀವಿ. ಎಂಗೇಜ್ಮೆಂಟ್ ಮೆಹಂದಿದು ಇದು ನಾವು ಕಮಿಟೆಡ್ ಆಗಿರೋ ಡೇಟು 03/12/2020 ಡಿಸೆಂಬರ್ 2020. ನಮ್ಮಿಬ್ಬರು ನೇಮು 31/08/2025. ನಾವಿಬ್ಬರು ಎಂಗೇಜ್ಮೆಂಟ್ ಆಗ್ತಿರೋ ಡೇಟು ಇದು. ML ಅಂದರೆ ಮನು ರಾಘು ಅಂತ. ಪ್ರಿಪ್ರೇಷನ್ಸ್ ಎಲ್ಲ ನಡೀತೈತೆ. ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀವಿ. ಬನ್ನಿ, ಎಲ್ಲ ಫುಲ್ ಫ್ಯಾಮಿಲಿ ಅವರೆಲ್ಲ ಬರ್ತಾ ಇದ್ದಾರೆ. ನನ್ನ ತಂಗಿ ಒಬ್ಳು ಕೆಳಗಡೆ ಕೂತಿದ್ಲು. ಒಬ್ಳು ಒಂದು ಕೊಬ್ಬರಿಲಿ ಲಾವು ಮನು ಅಂತ ಬರಿತಾ ಇದ್ಲು. ಹಾಗೆ ನಮ್ಮಮ್ಮ ಅವರು ಇನ್ನೊಂದು ರೂಮಲ್ಲಿ ಕೂತ್ಕೊಂಡು ಕೊಬ್ಬರಿನ ಕಟ್ ಮಾಡ್ಕೋತಾ ಇದ್ರು. ನಮ್ಮ ಮಮ್ಮಿ, ದೊಡ್ಡಮ್ಮ ಮತ್ತು ನಮ್ಮ ಅಕ್ಕವರೆಲ್ಲ ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದ್ರು. ನಮ್ಮ ಅಜ್ಜಿ ಆಗ ತಾನೇ ಜಸ್ಟ್ ಮಲಗಿದ್ದು ಎದ್ದು ಸೋಲಾರ್ ತಗೊಂಡು ಬರ್ತಾಯಿದ್ರು. ಇದು ನನ್ನ ಎಂಗೇಜ್ಮೆಂಟ್ಗೆ ನಮ್ಮ ತಂಗಿದಿರು ಡ್ಯಾನ್ಸ್ ಮಾಡೋದನ್ನ ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡ್ಕೋತಾ ಇದ್ರು. ರಿಯಲ್ಸ್ ಎಲ್ಲ ವೀಡಿಯೋ ನೋಡಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಹೇಳಿದರು. ಅದನ್ನ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು. ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು, ನನ್ನ ತಂಗಿದಿರು, ನಮ್ಮ ಮಮ್ಮಿ ಎಲ್ಲ ಬಂದಿದ್ರು. ನಮ್ಮ ಅತ್ತಿಗೆ ಬ್ಲೌಸ್ ನೋಡ್ತಾ ಇದ್ರು ಹೆಂಗೆ ಏನು ಅಂತ. ನನ್ನ ತಂಗಿ ಒಬ್ಬಳು ಮಲ್ಕೊಬಿಟ್ಟಿದ್ಲು, ಕಣ್ಣುಚ್ತಾ ಕೂತಿದ್ದಾಳೆ ಮೆಹಂದಿ ಬಿಡಿಸ್ಕೊಬಿಟ್ಟು.
ಹಾಗೆ ಇನ್ನೊಬ್ಳು ತಂಗಿ ಕೂತವಳೆ, ಇನ್ನೊಬ್ಳು ಪೋಸ್ ಕೊಡ್ತಾ ಕೂತಿದ್ದೆ. ಎಲ್ಲ ಸುಮ್ಮನೆ ನಮ್ಮ ಅಕ್ಕವ್ರ ಮನೆ ಹತ್ರ ಅಲ್ವಾ ಮಾಡ್ತಿದ್ದು. ಅಲ್ಲಿ ಪಾತ್ರೆ ಎಲ್ಲನೂ ತಂದಿಟ್ಟಿದ್ರು ಶಾಮಿಯಾನದವರು. ಶಾಮಿಯಾನ ಹಾಕೋಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು ಶಾಮಿಯಾನದವರು. ನಮ್ಮ ಭಾವನೂ ಮತ್ತು ನನ್ನ ತಮ್ಮನೂ ಎಲ್ಲನೂ ಪಾತ್ರೆ ಎಲ್ಲ ತೊಳೆದಿಲ್ಲಿ ಜೋಡಿಸ್ಕೊಡ್ತಾಯಿದ್ರು. ಹಾಗೆ ಭಟ್ರು ಐಟಮ್ಸ್ ಜೋಡಿಸ್ಕೊತಾ ಇದ್ರು. ನನ್ನ ತಮ್ಮದಿರು ಇಬ್ಬರು ಭಾವನೂ ಏನೋ ಮಾತಾಡ್ತಾಯಿದ್ರು. ನಮ್ಮ ಅಕ್ಕವ್ರ ಮನೆ ನಮ್ಮ ಮನೆ ಇಬ್ರದ್ದು ಆಪೋಸಿಟ್ ಅಲ್ವಾ, ಸೊ ಅದಕ್ಕೆ ನಾನು ಈಗ ತಾನೇ ಮನೆಗೆ ಹೋಗ್ತಾ ಇದ್ದೆ. ನನ್ನ ತಂಗಿದಿರು ಹಾಯ್ ಮಾಡಿ. ಅಲ್ಲಿ ಹೊರಗಡೆ ಬಂದೆ. ನಮ್ಮ ದೊಡ್ಡಮ್ಮನೂ ಮತ್ತು ನಮ್ಮ ಅಕ್ಕನೂ ಕೊಬ್ಬರಿನೂ ಮತ್ತು ಬೆಲ್ಲನೂ ಮಿಕ್ಸ್ ಮಾಡ್ತಾ ಇದ್ರು. ನಮ್ಮ ಮಮ್ಮಿ ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು. ತಿರ್ಗಿ ಅಕ್ಕ ಮನೆ ಹತ್ರ ಬಂದ. ಅಲ್ಲಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಕ್ಕ, ನಮ್ಮ ಇಬ್ಬರು ಬಾವ್ದಿರು ಎಲ್ಲ ಅಡುಗೆನ ನಿಂತ್ಕೊಂಡು ಹೆಂಗೆ ಯಾವ ಐಟಮ್ಸ್ ಬೇಕು ಅಂತ ಮಾಡಿಸ್ತಾಯಿದ್ರು. ಖಾರ ಬೂಂದಿ ಮತ್ತು ಮೈಸೂರು ಪಾಕ್ ಮಾಡಿಸ್ತಾಯಿದ್ರು. ಇನ್ನೊಂದು ಟ್ರೇ ಇತ್ತು, ಅದನ್ನು ಕಟ್ ಮಾಡಬೇಕಿತ್ತು. 500 ಪೀಸಸ್ ಏನೋ ಮಾಡಿಸಿದ್ರು. ಹಾಗೆ ನಮ್ಮ ಭಾವ ನಿಂತ್ಕೊಂಡು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾಯಿದ್ರು. ನಮ್ಮ ಅಕ್ಕ ಅಲ್ಲೇ ಕೂತ್ಕೊಳ್ಕೋರು. ಫುಲ್ಲು ಸಾಕಾಗೋಗಿತ್ತು ಎಲ್ರಿಗೂ ಓಡಾಡಿ. ಗೈಸ್ ಇವಾಗ 11:30 ಆಗಿದೆ. ಎಲ್ಲ ನೈಲ್ ಪಾಲಿಶ್ ಹಾಕತ್ತಾ ಇದ್ದಾರೆ ನನ್ನ ಸಿಸ್ಟರ್ಸ್. ಇಲ್ಲಿ ನಮ್ಮ ಮಮ್ಮಿ ಅಜ್ಜಿ ಮಲಗಿದ್ದಾರೆ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಎಂಗೇಜ್ಮೆಂಟ್ ಡೇ ವ್ಲಾಗ್ ಆಗಿರುತ್ತೆ. ಎಲ್ಲನೂ ಒಂದೇ ವ್ಲಾಗಲ್ಲಿ ಕಂಟಿನ್ಯೂಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಸ್ಯಾರಿ ಡ್ರಾಪಿಂಗ್ ಮಾಡಿ ಮನೇಲೇ ನಮ್ಮ ಮನೆಯಿಂದ ಮೇಲ್ಗಡೆ ಪಾರ್ಲರು ಪ್ಲಸ್ ಬ್ಯೂಟಿ ಪಾಯಿಂಟ್ ಕೇರಳದಲ್ಲಿರೋದು. ಅಕ್ಕ ಮೇಕಪ್ ಆಗಲೇ ಮಾಡಿದರು ಆ್ಯಂಡ್ ಹೇರ್ ಸ್ಟೈಲ್ನ ಇವಾಗ ಮಾಡ್ತಾಯಿದ್ರು. ನಾನು ಜ್ಯುವೆಲರ್ಸ್ ತಂದಿತ್ತಿರಲಿಲ್ಲ, ನಾನೇ ಸೆಟ್ ತೊಗೊಂಡಿದ್ದೆ ಮೈಸೂರಲ್ಲಿ ಸ್ಯಾರಿ ತೊಗೊಂಡು ಬರ್ಬೇಕಾರೆ. ಹಾಗೆ ನನ್ನ ಫೈನಲ್ ಲುಕ್ ಹೀಗಿತ್ತು. ಸ್ವಲ್ಪ ಜ್ಯುವೆಲರ್ಸ್ ಎಲ್ಲ ಮನೇಲಿ ಇತ್ತು. ನನ್ನ ತಂಗಿ ಫೋನ್ ನೋಡ್ತಾ ಇದ್ಲಲ್ಲ, ಅವಳು ತಗೊಂಡು ಬಂದು ಕೊಟ್ಲು. ಇವಾಗ ಇದು ಜಡೆ ಬಿಲ್ಲೆ ಎಲ್ಲ ಹಾಕ್ತಾಯಿದ್ರು. ಹೂ ತಂದಿತ್ತಿರಲಿಲ್ಲ, ನನ್ನ ತಂಗಿ ಒಬ್ಬರು ತಂದಿದ್ಲು, ಅದನ್ನೂ ಮಾಡಿಸಿದ್ರು. ಅಲ್ಲಿ ದುಂಬಿ ಏನೋ ಬರ್ತಾಯಿತ್ತು, ಅದಕ್ಕೆ ಅದನ್ನ ಓಡಿಸ್ತಾ ಇದ್ದೆ. ಮತ್ತು ಫುಲ್ಲು ಸೆಕೆ ಆಗ್ತಾಯಿತ್ತು. ಬೆಳಗ್ಗೆನೇ ಎದ್ದ ತಕ್ಷಣ ಸ್ವಲ್ಪ ದೃಷ್ಟಿ ಆದಂಗೆ ಆಗೋಗಿ ನನಗೆ ರೆಡ್ ಸ್ಯಾರಿ ಉಟ್ಬಿಟ್ಟಿದ್ನಲ್ಲ, ಅದಕ್ಕೇ ಫುಲ್ಲು ಸುಸ್ತಾಗೋಗಿತ್ತು. ಪಾರ್ಲರ್ ಅವ್ರನ್ನೇ ಮನೆಗೆ ಬರೋಕ್ಕೆ ಹೇಳಿದೆ. ಹಾಗೆ ನನ್ನ ತಂಗಿ ತಿಂಡಿ ತಿನ್ನಿಸ್ಬಿಟ್ಟು ನನಗೆ ಪಾರ್ಲರ್ ಹತ್ರ ಕಳಿಸಿದ್ಲು. ನನ್ನ ತಮ್ಮನ ಜೊತೆ ಬಿಡಿಸ್ಕೊಟ್ಲು. ಆ್ಯಂಡ್ ನನ್ನ ಫೈನಲ್ ಲುಕ್ ಈ ಥರ ಬಂದಿದೆ ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಕೇರ್ನಗರದಲ್ಲಿ ಅರ್ಕನಾಥ ರೋಡು, ಹರ್ಷಾರಾಣಿ ಹಾಸ್ಪಿಟ್ಲು ಫುಲ್ಲು ಸ್ಟ್ರೈಟ್ ರೋಡು, ಪ್ಲಸ್ ಬ್ಯೂಟಿ ಪಾಯಿಂಟ್ ಅಂತ ಪಾರ್ಲರು. ಮೇಕಪ್ ಮಾತ್ರ ಫುಲ್ಲು ನ್ಯಾಚುರಲ್ ಲುಕ್ ಥರ ಇದೆ. ಮಾತ್ರ ಐಬ್ರೋಸು ಸಹ ನಾವು ಫ್ಯಾಮಿಲಿಯವರೆಲ್ಲ ಇಲ್ಲೇ ಮಾಡಿಸೋದು. ಆ್ಯಂಡ್ ಇವ್ರು ಫೋಟೋಗ್ರಾಫರ್ ಫೋನ್ ಮಾಡಿದ್ರು. ಹಾಗೆ ಪಾರ್ಕ್ ಹತ್ರ ಹೋದ್ವಿ. ನನ್ನ ತಂಗಿರು ಬಂದರು, ಫೋಟೋಸ್ ಎಲ್ಲ ತೆಗಿಸ್ತಾ ಇದ್ರು. ಅದಕ್ಕೆ ಎಲ್ಲರೂ ರೆಡಿ ಆಯ್ತಾ ಇದ್ದೋ. ಎಲ್ಲರೂ ಅಲ್ಲಿ ನಿಂತಿದ್ದಾರೆ. ಬನ್ನಿ ಸಾಮಿನ. ನನ್ನ ತಂಗಿ ಒಬ್ಬಳು ವ್ಲಾಗ್ನ ಹ್ಯಾಂಡಲ್ ಮಾಡ್ತಾಯಿದ್ಲು, ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು. ನನ್ನ ತಂಗಿದಿರೆಲ್ಲ ರೆಡಿ ಆಗ್ತಾಯಿದ್ರು. ನಾನು ಪಾರ್ಲರ್ ಹೋಗಿದ್ದೆ ಮೇಕಪ್ ಮಾಡಿಸ್ಕೊಬರುತ್ತೆ. ಸ್ಮೆಲ್ ಮಾಡೆ ಇವಳು ನಮ್ಮ ಬಿಂದು. ಬನ್ನಿ ನಮ್ಮ ಲಾವಣಿಕನ್ನು ನೋಡ್ಕೊಂಬರೋಣ. ಅಕ್ಕ ಇವ್ರದ್ದು ಎಂಗೇಜ್ಮೆಂಟು. ಅಲ್ಲಿ ನೋಡಿ ಇವಳು ನಮ್ಮ ಕೃತಿಕ, ಅವಳು ಬಿಂದು, ಅವರು ಮತ್ತೆ ನಮ್ಮ ಅಣ್ಣನ ಮಗಳು, ನಮ್ಮ ಅತ್ತಿಗೆ, ಹಾಗೆ ನಮ್ಮ ಅವರೆಲ್ಲ ಇಲ್ಲೇ ನಿಂತಿದ್ರು. ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಎಲ್ಲ ಏನೋ ಸಿಗ್ತಾಯಿಲ್ಲ ಅಂತ ಎಲ್ಲ ನಿಂತ್ಕೊಳ್ತಾ ಓಡಾಡ್ತಾ ಇದ್ರು. ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ರು. ಎಲ್ಲ ಇನ್ನೂ ರೆಡಿ ಆಗ್ತಾ ಇದ್ರು. ಮನೆ ಹತ್ರ ನಿಂತ್ಕೊಂಡು ಫುಲ್ ಎಲ್ಲ ನೋಡ್ತಾ ಇದ್ರು. ನಮ್ಮಿಬ್ಬರದ್ದು ಫೋಟೋ ತೆಗಿತಾರೆ. ಅದನ್ನ ನಮ್ಮ ಮನೆಯವರೆಲ್ಲ ಹುಡುಗನ ಮನೆಯವ್ರನ್ನ ಬರಲಿ ಅಂತ ಕಾಯ್ತಾ ಇದ್ರು ಎಲ್ಲ. ಆ್ಯಂಡ್ ಹುಡುಗನ ಕಡೆ ಬಸ್ ಬಂತು. ಹಂಗೆ ಹುಡುಗನ ಕಡೆ ರಿಲೇಷನ್ಸು, ಫ್ಯಾಮಿಲಿಯವರು ಎಲ್ಲ ಇಳಿತಾ ಇದ್ದರು. ಹುಡುಗನ ಕಡೆಯವರು ಕುಕ್ಕೆ ಮತ್ತು ಬ್ಯಾಗಲ್ಲಿ ಇದು ಕಾಯಿ, ಬೆಲ್ಲ, ಕೊಬ್ಬರಿ, ಹಾಗೆ ಸುಮಾರು ಐಟಮ್ಸ್, ಒಂದು ಸ್ಯಾರಿ ಎಲ್ಲನೂ ತೊಗೊಂಡು ಬರ್ತಾಯಿದ್ರು. ಹಾಗೆ ನಮ್ಮ ಅಕ್ಕ ವಿಡಿಯೋನ ವ್ಲಾಗ್ ಮಾಡ್ಕೊತಾ ಇದ್ದೆ. ನನ್ನ ವ್ಲಾಗ್ ಎಲ್ಲನೂ ನೀನೇ ಮಾಡು ಅಂತ ಹೇಳಿದೆ. ನನ್ನ ಫ್ರೆಂಡ್ಸ್ಗೆ, ನಮ್ಮ ಅಕ್ಕನಿಗೆ ಮತ್ತು ನಮ್ಮ ಅತ್ತೆ ಮಕ್ಕಳಿಗೆಲ್ಲ ಅವರೇ ಮಾಡ್ತಾಯಿದ್ರು. ನನ್ನ ತಂಗಿ ಅವ್ರಿಗೆ ಕಾಲು ತೊಳಿತಾ ಇದ್ದೆ.
ಅರ್ಧದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕೆಂದರೆ ಫ್ಯಾಮಿಲಿಯವರು ಎಲ್ಲ ಮಾತಾಡಿದ್ರೆ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ನನ್ನ ತಂಗಿ ಆರತಿ ಪ್ಲೇಟ್ನ ರೆಡಿ ಮಾಡ್ಕೋತಾ ಇದ್ಲು, ಎಲ್ಲನೂ ಶಾಸ್ತ್ರ ಮಾಡಿ ಆರತಿ ಮಾಡಿ ಮನೆ ತುಂಬಿಸ್ಕೊಳಕ್ಕೆ ಈಗ ಆರತಿ ಮಾಡೋಕ್ಕೆ ಬಂದ್ಲು. ಈಗ ಆರತಿ ಮಾಡಿಬಿಟ್ಟು ಕಾಸು ಇಸ್ಕೊತಾರಲ್ಲ, ಈಗ ಇಸ್ಕೊಳಕ್ಕೆ ಹೋದ್ಲು. ಅವರು 100 ರುಪೀಸ್ ಏನೋ ಹಾಕ್ತಾಯಿದ್ರು, ಬೇಡ ನನಗೆ ಇನ್ನೂ ಎಕ್ಸ್ಟ್ರಾ ಹಾಕಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನನ್ನ ತಂಗಿ ಮತ್ತು ನಮ್ಮ ಪೂರ್ವಿ ಅವರಿಂದ ಕುಕ್ಕೆ ಇಸ್ಕೊಂಡು ಅವ್ರ ತಲೆ ಮೇಲೆ ಹೊತ್ಕೊಂಡು ಮನೆಗೆ ಬರ್ತಾ ಇದ್ರು ತಗೊಂಡು. ನನ್ನ ಹಸ್ಬೆಂಡ್ ಎಲ್ಲ ಬರ್ತಾಯಿದ್ರು ಒಳಗಡೆ, ಅವ್ರ ಫ್ಯಾಮಿಲಿ ಅವರೆಲ್ಲ. ನನ್ನ ತಂಗಿ ಇನ್ನೊಬ್ಳು ವ್ಲಾಗ್ ಮಾಡ್ತೀವಿ ಅಂದ್ಬಿಟ್ಟು ಅವರು ವೀಡಿಯೋ ಮಾಡ್ಕೊತಾ ಇದ್ಲು. ಇವರು ನಮ್ಮ ಅತ್ತಿಗೆ, 2ನೇವ್ರು ನಮ್ಮ ಪವಿಯಕ್ಕ, 3ನೇವ್ರು ನಮ್ಮ ಅತ್ತೆ. ಹಿಂದ್ಗಡೆ ಪಿಂಕ್ ಕಲರ್ ಡ್ರೆಸ್ಸು ನಮ್ಮ ಚಿನ್ನಮ್ಮ, ಇನ್ನೊಬ್ರು ಗ್ರೀನ್ ಕಲರ್ ಸ್ಯಾರಿ ಚಂದು ಅಕ್ಕ ಅಂತ, ಅವರು ಪೂಜಾ ಅಂತ, ಇವರು ನಮ್ಮ ನಾಗಂಟಿ. ನಮ್ಮ ಮೆರೂನ್ ಕಲರ್ ಡ್ರೆಸ್ಸು ನಮ್ಮ ಅತ್ತೆ ಮಗಳು, ಹುಡುಗನ ಚಿಕ್ಕಮ್ಮ ಆರೆಂಜ್ ಕಲರ್ ಸ್ಯಾರಿ, ಆ್ಯಂಡ್ ಇನ್ನೊಬ್ರು ಪಲ್ಲವಿ ಅಕ್ಕ ಅಂತ. ಸುಮಾರು ಜನ ಅವ್ರ ಕಡೆಯವ್ರು ಯಾರ್ಯಾರು ಬರ್ತಾಯಿದ್ರು. ಆ್ಯಂಡ್ ಹುಡುಗನ ಕಡೆಯವರೆಲ್ಲ ಬಂದ್ರಲ್ಲ, ಅದಕ್ಕೆ ನನ್ನ ಆ ಕಡೆ ರೂಮಿಗೆ ಕೂತಿದ್ದೆ, ಅದಕ್ಕೆ ಇನ್ನೊಂದು ರೂಮ್ಗೆ ಹೋಗು ಅಂತ ಕಳಿಸಿದ್ರು. ಹಾಗೆ ನಮ್ಮನ್ನು ನೋಡ್ತಾ ಇದ್ರು ನನ್ನ. ನನ್ನ ಬಗ್ಗೆ ನೋಡ್ತಾ ಇದ್ದೆ. ನಮ್ಮ ಅತ್ತೆ ಮಗನ ನೋಡೋದಕ್ಕೆ ಎಲ್ಲ ಕೂತ್ಕೋತಾ ಇದ್ರು. ಬಂದ್ರಿ ಹುಡುಗನ ಕಡೆಯವರು. ಹಾಗೆ ನಮ್ಮ ಅಕ್ಕ ಮತ್ತು ನಮ್ಮ ಪೂರ್ವಿ ಅವ್ರಿಗೆ ಜ್ಯೂಸ್ ಕೊಡ್ತಾ ಇದ್ರು. ನನ್ನ ದೇವ್ರ ಮನೇಲಿ ತಟ್ಟೆ ಬಟ್ಲು ಸಾಮಾನು ರೆಡಿ ಮಾಡಿಟ್ಟಿದ್ರು. ನನ್ನ ತಂಗಿ ತೋರಿಸ್ತಾ ಇದ್ದು ನಮ್ಮ ಅತ್ತೆ ಮಗಳಿಗೆ ಹೇಗಿದೆ ಅಂತ. ಹಾಗೆ ಫುಲ್ ಹುಡುಗನ ಕಡೆ ಫ್ಯಾಮಿಲಿ ಎಲ್ಲ. ಆ್ಯಂಡ್ ನಮ್ಮ ಕಡೆ ಮನೇಲೇ ಶಾಸ್ತ್ರ ಮಾಡ್ತಾರೆ. ಫಸ್ಟ್ ಶಾಸ್ತ್ರ ಏನು ಅಂದರೆ, ಹುಡುಗನ ಕಡೆ ಸ್ಯಾರಿ ತಂದಿರೋದನ್ನ ಅಲ್ಲೇ ಮನೇಲೇ ಕುಣಿಸಿ ಹುಡುಗಿನ ಅಲ್ಲೇ ಶಾಸ್ತ್ರ ಮಾಡ್ತಾಯಿದ್ರು ನಮ್ಮತ್ತೆ. ಇದು ಕಾಟ್ ಮೇಲೆ ಕುಣಿಸಿ ನಮ್ಮ ಅಕ್ಷತಕ ನೋಡ್ತಾ ಇದ್ರು. ಬಂದು ಸ್ಯಾರಿ ಎಲ್ಲನೂ ಕೊಟ್ಟರು. ಹಾಗೆ ಇನ್ನು ಶಾಸ್ತ್ರ ಮುಗೀತಲ್ಲ, ಇವಾಗ ಎಲ್ಲ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಮನೆ ಹತ್ರ ಅಲ್ವಾ ಶಾಮಿನ ಹಾಕಿದ್ದು, ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಕುಣಿಸ್ತಾರೆ, ಅಲ್ಲೇ ನಮ್ಮ ಮುಂದೆ ಎಂಗೇಜ್ಮೆಂಟು ನಡೀತಾ ಇರೋದು. ನಾನು ಬರ್ತಾ ಇದ್ದೆ, ನಮ್ಮ ಅತ್ತೆಯರೆಲ್ಲ ನಿಂತಿದ್ರು, ತಟ್ಟೆ ಬಟ್ಲು ಸಾಮಾನು ಇಟ್ಕೊಂಡು ಹೋಗ್ತಾ ಇದ್ರು. ಈಗ ಅಲ್ಲಿ ಸ್ಟೇಜ್ ಹತ್ರ ಮಡ್ಗೋಕೆ. ಇದು ನನ್ನ ಎಂಗೇಜ್ಮೆಂಟ್ ಪಾರ್ಟ್ 1 ವ್ಲಾಗ್ ಇರುತ್ತೆ. ಆ್ಯಂಡ್ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ, ನೋಡಿ ಫುಲ್.